ತಿಪಟೂರು ಎಂಬ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಪರಿಶ್ರಮಿ ತಾಯಿ ವಾಸಿಸುತ್ತಿದ್ದಳು. ಹೊತ್ತಾರೆ ಎದ್ದು ಮನೆಯ ಕೆಲಸ ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಹೊಲದಲ್ಲಿ ದುಡಿಯುತ್ತಾ ಜೀವನ ಸಾಗಿಸುತ್ತಿದ್ದಳು. ಆದರೆ ಅವಳ ಕನಸು ಇದಕ್ಕಿಂತ ದೊಡ್ಡದು. ಒಂದು ದಿನ ಲಕ್ಷ್ಮಿ ತನ್ನ ಸಣ್ಣ ಉದ್ಯಮದ ಕನಸು ಹಂಚಿಕೊಂಡಳು. ಆದರೆ ಹಳ್ಳಿಯವರು ಅವಳನ್ನು ನಗೆಯಾಡಿದರು. ಹೆಂಗಸರು ವ್ಯವಹಾರ ನಡೆಸಲು ಸಾಧ್ಯವೇ ಎಂದರು. ಪತಿಗೂ ಅನುಮಾನವಾಯಿತು. ಆದರೆ ಲಕ್ಷ್ಮಿ ನಿಂತು ಹೋಗಲಿಲ್ಲ. ಲಕ್ಷ್ಮಿ ತನ್ನನ್ನು ತಾನೇ ಸಾಬೀತುಪಡಿಸಲು ಬದ್ಧಳಾದಳು. ಅವಳು ಸ್ವಸಹಾಯ ಸಂಘಕ್ಕೆ ಸೇರಿ ಹೊಲಿಗೆ ಕಲಿಯಲು ಪ್ರಾರಂಭಿಸಿದಳು. ದಿನದಿನಕ್ಕೂ ಅವಳು ತನ್ನ ಕೌಶಲ್ಯವನ್ನು ಸುಧಾರಿಸಿಕೊಳ್ಳುತ್ತಿದ್ದಳು ಮತ್ತು ಬೇರೆ ಮಹಿಳೆಯರಿಗೂ ಕಲಿಸುತ್ತಿದ್ದಳು. ಅವರು ಕೈ ಹೊತ್ತ ಹೆಣ್ಮಣಿಯರ ತಂಡವಾಗಿ ಸಣ್ಣ ಸಣ್ಣ ಬ್ಯಾಗ್ ಹೊಲಿಯಲು ಪ್ರಾರಂಭಿಸಿದರು. ಮೊದಲಿಗೆ ಮಾರುಕಟ್ಟೆಯಲ್ಲಿ ಅವರ ಉತ್ಪನ್ನಗಳು ಖರೀದಿಯಾಗಲಿಲ್ಲ, ಆದರೆ ಅವರು ಹಿಂಜರಿಯಲಿಲ್ಲ. ಒಂದು ದಿನ ಒಬ್ಬ ವ್ಯಾಪಾರಿ ಅವರ ಕೆಲಸವನ್ನು ನೋಡಿ ದೊಡ್ಡ ಆರ್ಡರ್ ಕೊಟ್ಟನು. ಅದೇ ಅವರ ಬದುಕಿನ ತಿರುವು. ಆ ಒಂದು ಆರ್ಡರ್ ಅವರ ಜೀವನವನ್ನೇ ಬದಲಿಸಿದವು. ಹೆಚ್ಚು ಮಹಿಳೆಯರು ತಂಡಕ್ಕೆ ಸೇರಿದರು. ತಾವು ಕೇವಲ ಹಣವನ್ನಷ್ಟೇ ಸಂಪಾದಿಸುತ್ತಿರಲಿಲ್ಲ, ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡಿದ್ದರು. ಲಕ್ಷ್ಮಿ ತನ್ನ ಧೈರ್ಯದಿಂದ ಸಂಪೂರ್ಣ ಹಳ್ಳಿಯನ್ನು ಬದಲಿಸಿ ಹಾಕಿದಳು. ಮಹಿಳೆ ಮನೆಯ ಚೌಕಟ್ಟಿನಲ್ಲಿ ಮಾತ್ರ ಉಳಿಯಬೇಕು ಎಂಬ ಹಳೆಯ ಪರಂಪರೆಯನ್ನು ಮುರಿದಳು. ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ಶಕ್ತಿ ಇದೆ. ಅವಳಿಗೆ ಕೇವಲ ಒಂದು ಅವಕಾಶ ಬೇಕು. ಮಹಿಳೆ ಸ್ವತಂತ್ರಳಾದಾಗ ಅವಳು ತನ್ನ ಕುಟುಂಬವನ್ನು, ಸಮಾಜವನ್ನು ಎಳೆಯುತ್ತಾರೆ. ಒಂದು ಸಮೃದ್ಧ ಸಮಾಜಕ್ಕೆ ಮಹಿಳಾ ಸಬಲೀಕರಣ ಅತ್ಯಗತ್ಯ. ಮಹಿಳೆಯರನ್ನು ಬೆಂಬಲಿಸುವುದಷ್ಟೇ ಅಲ್ಲ, ಅವರನ್ನು ಗೌರವಿಸುವುದು ನಮ್ಮ ನೈತಿಕ ಹೊಣೆಗಾರಿಕೆ. ಏಕೆಂದರೆ ಮಹಿಳೆಯರನ್ನು ಗೌರವಿಸುವುದು ನಮ್ಮ ಕುಟುಂಬ, ಸಮಾಜ ಮತ್ತು ಭವಿಷ್ಯವನ್ನು ಗೌರವಿಸುವುದಕ್ಕೆ ಸಮಾನ.